ಬಂಧುಗಳೇ, ಇಂದು KRS ಪಕ್ಷವೊಂದ ಲೈವ್ ನೋಡಿರ್ತೀರಾ. ಈಗ ಅವೈಜ್ಞಾನಿಕ ರಸ್ತೆ ಉಬ್ಬುಗಳಿಂದ ಆಗ್ತಾ ಇರುವಂತಹ ಸಾರ್ವಜನಿಕರ ಕೊಲೆ ಅಥವಾ ಬಲಿ ಅದರ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಈಗ ಇಂಜಿನಿಯರ್ಗಳಿಗೆ ಧಿಕ್ಕಾರ ಕೂಗುವ ಮೂಲಕ ನಿದ್ರೆಯಲ್ಲಿ ಮಲಗಿದರೆ ಅವರನ್ನ ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು KRS ಪಕ್ಷದ ಮುಖಂಡರು, ಸದಸ್ಯರು, ಸೈನಿಕರು ಅವರು ಧಿಕ್ಕಾರ ಕೂಗುವ ಮೂಲಕ ಅವರನ್ನ ನಿದ್ರೆಯಲ್ಲಿದ್ದಾರೆ ಅವರನ್ನ ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಇಂಜಿನಿಯರ್ಗಳಿಗೆ, ನಿದ್ರೆಯಲ್ಲಿರುವ ಭ್ರಷ್ಟ ಇಂಜಿನಿಯರ್ಗಳಿಗೆ, ರಸ್ತೆ ಹಂಪುಗಳನ್ನು ಸರಿ ಮಾಡದ ಅಧಿಕಾರಿಗಳಿಗೆ, ವೈಜ್ಞಾನಿಕವಾಗಿ ನಿರ್ವಹಿಸದ ಅಧಿಕಾರಿಗಳಿಗೆ, ಸಾರ್ವಜನಿಕರನ್ನು ಬಲಿಪಡಿತಿರುವ ಅಧಿಕಾರಿಗಳಿಗೆ, ಸಾರ್ವಜನಿಕರನ್ನು ಬಲಿಪಡಿತಿರುವ ಅಧಿಕಾರಿಗಳಿಗೆ, ನಿದ್ರೆಯಲ್ಲಿ ಮಲಗಿರುವ ಇಂಜಿನಿಯರ್ಗಳಿಗೆ. ಬಂಧುಗಳೇ, ಈಗ KRS ಪಕ್ಷ ಧಿಕ್ಕಾರ ಕೂಗುವ ಮೂಲಕ ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ತಮ್ಮ ಬಳಿ ಬರಬೇಕು. ಇವರ ಅಹವಾಲು ಮತ್ತು ಅಥವಾ ಆಗ್ರಹವನ್ನ ಕೇಳಿ ಸದ್ಯದಲ್ಲೇ ಈ ಕೂಡಲೇ ಅವರು ಕಾರ್ಯಪ್ರವೃತ್ತವಾಗಬೇಕು. ಏನು ಅವೈಜ್ಞಾನಿಕವಾದಂತಹ ಅಂಶಗಳಿದ್ದಾವೆ ಅವನ್ನ ಸರಿಪಡಿಸಿ ನಮ್ಮ ಅಮೂಲ್ಯವಾದ ಜನರ ಜೀವವನ್ನು ಉಳಿಸ್ಕೊಡಿ ಅಂತ ಅಧಿಕಾರಿಗಳ ಬಳಿ ಆಗ್ರಹ ಮಾಡ್ತೀವಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬರಲಿ. ಈಗ ಅಲ್ಲಿವರೆಗೆ ಈ ಕಚೇರಿಯಲ್ಲೇ ಕುಳಿತಿರ್ತೀವಿ. ಈಗ ನಾವು ಒಳಗೋವಾಗ ಏನೋ ಮುಖಂಡ ಸರ್ ಏನೋ ಹೇಳ್ತಿದ್ರಿ, ಇದು ಏನೋ ಬಂದ್ ಕರೀತಿದ್ರು, ಏನೋ ಮುಖಂಡರು ಬನ್ನಿ ಅಂತ. ಏನು ನಿಮ್ಮ ಬೇಡಿಕೆ? ಈಗ ಸರ್ ಕಚೇರಿ ಕೂತಿದ್ದೀರಾ ಸರ್? ನಮ್ಮ ಬೇಡಿಕೆ ಇಷ್ಟೇನೆ, ಜನಗಳ ಜೀವ ಉಳಿಸಿ ನೀವೇನಿದೆ ನಮ್ಮ ರಸ್ತೆನ ನಿರ್ವಹಣೆ ಮಾಡಲಿಕ್ಕೆ ಏನು ಸರ್ಕಾರದಿಂದ ಅನುದಾನ. ಮೇಡಮ್ ಸ್ಟಾಪ, ಒಂದು ನಿಮಿಷ ಸ್ಟಾಪ. ನೀವ ಮತ್ತೆ ಯಾರು? ಏನು ಬರುತ್ತೆ ಅದನ್ನ ನಿರ್ವಹಣೆ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀವಿ. ಅದಕ್ಕೆ ಇವರು ಒಳಗಡೆ ಬಂದು ಈ ಒಂದಿಬ್ರು ಯಾರು ಇದ್ದೀರಾ ಅವರು ಮನವಿ ಕೊಡಿ ಅಂತ ಹೇಳಿದ್ರು. ನಾವು ಇಲ್ಲಿಗೆ ಬಂದು ಮನವಿಯನ್ನು ಸ್ವೀಕರಣೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಹೇಳ್ತಾ ಇದ್ದೀವಿ. ಈಗ ರಾಜ್ಯದ ಜನರು ಕೂಡ ಗಮನಿಸಬಹುದು, ನಮ್ಮ ರಾಜ್ಯದ ಜನರು ಎಷ್ಟು ಅದೃಷ್ಟವಂತರು. ಸತೀಶ್ ಜಾರಕಿಹೊಳಿ ಅವರಲ್ವಾ ಇದು PWD ಸಚಿವರು, ಅವರೇ ಸಚಿವರಿದ್ದಾರೆ. ಈಗ ಒಂದು ಹೇಳಿಕೆ ಕೊಟ್ಟಿದ್ರು ಮೊನ್ನೆ ಅಷ್ಟೇ, ಅದು ಕೂಡ ಎಲ್ಲ ಗಮನಿಸಿರ್ತೀರ ಸೋಷಿಯಲ್ ಮೀಡಿಯಾಗಳಲ್ಲಿ. ಲಂಚ ಭ್ರಷ್ಟಾಚಾರ ಹಿಂದೆ ಇತ್ತು, ಈಗಲೂ ಇದೆ, ಮುಂದೆ ಇರುತ್ತೆ ಅಂತ ಒಂದು ವಿತಂಡವಾದ ವಾದ ಮಾಡಿದ್ರು ಅವರು. ಈಗ ಅವರು ಯಾಕೆ ರೀತಿ ಆತ ಹುಚ್ಚುಚ್ಚು ಹೇಳಿಕೆ ಕೊಡ್ತಾರೆ ಅಂದ್ರೆ, ಅವ್ರನ್ನ ಜನರು ಒಬ್ಬ ನಮ್ಮ ತೆರಿಗೆ ಹಣದಲ್ಲಿ ಕೆಲಸ ಮಾಡ್ತಿರೋಂಥ ಮಿನಿಸ್ಟರ್ ಅಂತ ತಿಳ್ಕೊಂಡಿಲ್ಲ, ಸಾವುಕಾರ್ ಅಂತ ಅವ್ರನ್ನ ಮೇಲ್ ಕೂರಿಸಿದೀವಿ. ಅವರು ಮೇಲೆ ಓಡಾಡ್ಬೇಕಂತ ಹೆಲಿಕಾಪ್ಟರ್ ಕೂಡ ತಗೊಂಡಿದ್ದಾರೆ. ಈಗ ನಮ್ಮ ಜನರು ಪ್ರಶ್ನೆ ಮಾಡಿದ್ರೆ, ಸಚಿವ PWD ಸಚಿವ ಬಾರಯ್ಯ ನಮ್ಮ ರಸ್ತೆ ಸರಿ ಇಲ್ಲ ಅಂತ ಕರೆಯ ತರ ಆಗಿದ್ರೆ ರಸ್ತೆಗಳು ಸರಿಯಾಗ್ತಿತ್ತು. ಅವರು ಬಂದಾಗ ಇಲ್ಲಿ ಅವರು ಒಂದು ಸಭೆ ಕರೆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವ್ಯಯ ಮಾಡಿ ಹೋಗ್ತಾರೆ. ಅದರಿಂದ ನಮಗೆ ಉಪಯೋಗ ಆಗ್ತಾ ಇಲ್ಲ. KRS ಪಕ್ಷ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿ ಈ ಹೋರಾಟವನ್ನ ಮಾಡ್ತಾ ಇದೆ. ದಯವಿಟ್ಟು ಸಾರ್ವಜನಿಕರು ಕೂಡ ಈ ಹೋರಾಟವನ್ನ ಬೆಂಬಲಿಸಿ ಅಂತ ಕೇಳ್ಕೊತಿದೀವಿ. ಈಗ ಅಧಿಕಾರಿಗಳು ಬರೋ ತನಕ ಇಲ್ಲೇ ಕೂಳ್ತೀವಿ ಅಂತ KRS ಪಕ್ಷದ ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಸಾಮಾಜಿಕ ಹೋರಾಟಗಾರರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗಾದ್ರೂ ಬರಕೇಳಿ, ಅಲ್ಲಿ ಸಂಬಂಧಪಟ್ಟವರಿದ್ರೆ ನಮ್ಮ ಆಗ್ರಹವನ್ನ ಅವರಿಗೆ ತಲುಪಿಸ್ತೀವಿ. ಬರಲೇಬೇಕು, 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 ಬರಲೇಬೇಕು. ಸೋಂಬೇರಿ ಅಧಿಕಾರಿಗಳಿಗೆ, ನಿದ್ರೆ ಮಾಡುತ್ತಿರುವ ಇಂಜಿನಿಯರ್ಗಳಿಗೆ, ಅವೈಜ್ಞಾನಿಕ ರಸ್ತೆ ಉಬ್ಬಳಿಗೆ ಕಾರಣವಾಗಿರುವ ಅಧಿಕಾರಿಗಳಿಗೆ, ಜನಸಾಮಾನ್ಯರನ್ನು ಬಲಿಪಡಿತಿರುವ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, 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 ಧಿಕ್ಕಾರ. ಬರಲೇಬೇಕು, 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 ಬರಲೇಬೇಕು. ನಿದ್ರೆಯಲ್ಲಿರುವ ಅಧಿಕಾರಿಗಳಿಗೆ, ನಿದ್ರೆಯಲ್ಲಿರುವ PWD ಅಧಿಕಾರಿಗಳಿಗೆ, AC ರೂಮಿನಲ್ಲಿ ಕುಳಿತಿರುವ ಅಧಿಕಾರಿಗಳಿಗೆ, ಐಷಾರಾಮಿ ಜೀವನ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ,
ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸದೆ ಎಸಿ ರೂಮಿನಲ್ಲಿ ತೂಗಡಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ವೈಜ್ಞಾನಿಕ ರಸ್ತೆಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಕೊಲೆ ಮಾಡುತ್ತಿರುವ ಕಡುಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಎಸಿ ರೂಮಿನಲ್ಲಿ ತೂಗಡಿಸುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಸಾರ್ವಜನಿಕರ ಅಹವಾಲುಗಳನ್ನು ಕೇಳದೆ ಐಷಾರಾಮಿ ಜೀವನ ಮಾಡುತ್ತಿರುವ ಕಡುಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ವೈಜ್ಞಾನಿಕ ರಸ್ತೆ ಮಾಡಿ ಪರೋಕ್ಷವಾಗಿ ಸಾರ್ವಜನಿಕರನ್ನು ಕೊಲೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ತೊಲಗಬೇಕು ತೊಲಗಬೇಕು ಭ್ರಷ್ಟರು ತೊಲಗಬೇಕು. ತೊಲಗಬೇಕು ತೊಲಗಬೇಕು. ಭ್ರಷ್ಟ ಅಧಿಕಾರಿಗಳು ತೊಲಗಬೇಕು. ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸದೆ ನಿದ್ದೆ ಮಾಡುತ್ತಿರುವ ಕಡುಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಐಷಾರಾಮಿ ಜೀವನ ಮಾಡಿ ಬಡವರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿರುವ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳು ತೊಲಗಬೇಕು 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 ತೊಲಗಬೇಕು. ತೊಲಗಬೇಕು ತೊಲಗಬೇಕು. ತೊಲಗಬೇಕು. ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ. ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ. ಎಸಿ ರೂಮಿನಲ್ಲಿ ತೂಕಡಿಸುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಸಾರ್ವಜನಿಕರ ಹಣವನ್ನು ಪೋಲು ಮಾಡುತ್ತಿರುವ ಕಡು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಐಷಾರಾಮಿ ಜೀವನ ಮಾಡುತ್ತಿರುವ ಕಡು ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಅಲ್ಲಿ ಸಂಬಂಧಪಟ್ಟವ್ರು ಇರ್ತಾರೆ, ಅವ್ರಿಗೆ ಹೇಳ್ ಕಳಿಸಿ. ಯಾರು ಅಧಿಕಾರಿಗಳು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು. ಯಾರಿಪಿ ಸಂಬಂಧಪಟ್ಟರು ಬರ್ಲಿ ಬಿಡ್ರಿ. ಅವರು ಅವ್ರ ಡ್ಯೂಟಿ ಅಂದ್ರೆ ಈಗ ಡಿಸಿ ಆಫೀಸರ್ ಡಿಸಿ ಅವರೇ ಇಲ್ಲ. ಡಿಸಿ ಆಫೀಸರ್ ಮೀಟಿಂಗ್ ಅಂತ ಹೇಳ್ತಾ ಇದ್ದಾರೆ ಕೊಟ್ಟಿದೀವಿ. ನಿನ್ನೆ ಕೂತ್ಕೊಂಡು ಮಾತಾಡಿದ್ದಾರೆ. ಈಗ ಅವ್ರು ಹೇಳ್ತಿದ್ರು ಏನಂತ, PWD ಮಿನಿಸ್ಟರ್ ಹೇಳಿದ್ದಾರೆ ಹಿಂದೂ ಇತ್ತು ಮುಂದೆ ಇರುತ್ತೆ ಈಗಲೂ ಇದೆ ಅಂತ. ಅದು ತಕ್ಕಲಾಗಿ ನಮ್ಮ ಅಧಿಕಾರಿಗಳು, ಹಾಸನ ಜಿಲ್ಲೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಾರ್ವಜನಿಕರನ್ನ ಸಮಸ್ಯೆಗಳನ್ನ ಆಲಿಸ್ತಾ ಇಲ್ಲ. ಏನು ಮಂತ್ರಿಗಳು ಹೇಳ್ತಿದ್ರೆ ಅದನ್ನು ಪಾಲಿಸ್ತಾ ಇದ್ದಾರೆ ಅಂತ ಈಗ ನಮಗೆ ಗೊತ್ತಾಗ್ತಾ ಇದೆ. ಈಗ ಆಗ್ತಾ ಇದೆ. ಇಡೀ ರಾಜ್ಯದ ಜನತೆ ನೋಡ್ಬೇಕು ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ಮಾಡಿ ಅಧಿಕಾರಿಗಳು ತುಳ್ತಾ ಇದ್ದಾರೆ. ಲಂಚವನ್ನ ಹೊಡೆಯುವಂತಹ ಅಧಿಕಾರಿಗಳು. ಲೋಕಾಯುಕ್ತ ರೈಡ್ ಮಾಡಿದ್ರೆ ಒಬ್ಬ ನಗರಸಭೆ ಇಂಜಿನಿಯರ್ ಮೇಲೆ, ಅವನು ಸುತ್ತಲೂ ಬಾಗ್ಲಾಕೊಂಡು ಎಲ್ಲ ಬಂದೋಬಸ್ತ್ ಮಾಡ್ಕೊಂಡು ಒಳಗಡೆ ಕೂತಿದ್ದಾರಂತೆ. ಬಾಗಿಲು ತೆಗಿತಿಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ. ಈ ರೀತಿ ಇದೆ. ಗಡಿಯಲ್ಲಿ ಉಗ್ರಗಾಮಿಗಳಿಗೆಲ್ಲ ಹೊಡೆಯೋದೆಲ್ಲ ಗುಂಡು, ಪೊಲೀಸರ ಗುಂಡುಗಳು. ನಮ್ಮ ಇವರು ಭ್ರಷ್ಟಾಚಾರಿಗಳು, ಲಂಚಕೋರರಿಗೆ ಬೀಳ್ಬೇಕು ಗುಂಡುಗಳು. ಆಗ ನಮ್ಮ ದೇಶ ಉದ್ಧಾರ ಆಗುತ್ತೆ, ನಮ್ಮ ರಾಜ್ಯ ಉದ್ಧಾರ ಆಗುತ್ತೆ. ಏನೋ ಇಡೀ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಹೊಂದಿರುವಂತ ಜಿಲ್ಲೆ ಅಂತ ಏನು ಗರ್ವ ಪಡ್ತೀವಿ, ಆ ರೀತಿಯಾಗಿ ಇಲ್ಲಿ ವಾಸ್ತವ ಇಲ್ಲ. ಅದು ಈ ದೇಶಕ್ಕೆ ಪ್ರಧಾನಿ ಕೊಟ್ಟಂತಹ ಜಿಲ್ಲೆ, ಮುಖ್ಯಮಂತ್ರಿಗಳು, ಸಚಿವರು, ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ಕೊಟ್ಟಂತಹ ಜಿಲ್ಲೆಯಾಗಿ ಆದ್ರೂ ನಾವು ಹಾಸನ ಜಿಲ್ಲೆಯಾಗಿರೋಕ್ಕೆ, ಜಿಲ್ಲೆಯವರಂತೆ ಹೇಳ್ಕೊಳ್ಳೋಕೆ ನಮಗೆ ನಾಚಿಕೆ ಆಗುತ್ತೆ. ಅಭಿವೃದ್ಧಿಯಲ್ಲಿ ಅಷ್ಟೊಂದು ಹೀನಾಯವಾದಂತಹ ಸ್ಥಿತಿ ಇದೆ. ನಾವು ಒಪ್ಕೋತೀವಿ, ಕಟ್ಟಡಗಳಿದ್ದಾವೆ, ದೊಡ್ಡ ದೊಡ್ಡ ಕಟ್ಟಡಗಳಿದೆ, ಅದ್ರ ಬಗ್ಗೆ ಇಲ್ಲ. ಈಗ ಆಸ್ಪತ್ರೆ ಕೂಡ ಮೊನ್ನೆ ಮಧು ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಆಸ್ಪತ್ರೆ ವಿಚಾರವಾಗಿ ಒಂದು ಲೈವ್ ಬಂದಿದ್ರು. ಗ್ಲೂಕೋಸ್ ಬಾಟ್ಲ್ ಹಾಕಿದ್ದಾರೆ, ಅದನ್ನ ತೆಗಿಯಕ್ಕೆ ಬರ್ತಿಲ್ಲ ಸಿಬ್ಬಂದಿಗಳು. ಮತ್ತೆ ಅದು ವಾಪಸ್ಸು ಬಾಡಿಯಿಂದಲೇ ಹೋಗ್ತಾ ಇದೆ. ಅಂತಹ ಸಮಸ್ಯೆಗಳಿದಾವೆ ಸ್ಥಳೀಯವಾಗಿ. ಈಗ ಇನ್ನೇನು ಚುನಾವಣೆ ಸ್ಟಾರ್ಟ್ ಆದರೆ ಮುಂದೆ ಈಗ ಮಾಧ್ಯಮದವ್ರು ಬರ್ಬೋದು. ಈಗ ದೊಡ್ಡ ದೊಡ್ಡ ಡಿಬೇಟ್ಗಳನ್ನು ಇಡ್ತಾರೆ. ಹಾಸನ ಅಭಿವೃದ್ಧಿ ಆ ಕಾಲದಲ್ಲಿ ಇಂಪ್ರೂವ್ ಆಯಿತು, ಈ ಕಾಲದಲ್ಲಿ ಇಂಪ್ರೂವ್ ಆಯಿತು, ಇವರಿದ್ದಾಗ ಇಂಪ್ರೂವ್ ಆಯಿತು ಅಂತ. ಅವೆಲ್ಲ ಆ ರೀತಿಯಾಗಿಲ್ಲ. ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಹೊಂದಾಣಿಕೆ ರಾಜಕಾರಣದಿಂದಾಗಿ ಈ ಸಮಸ್ಯೆ ಇದೆ ಎಲ್ಲ. ಈಗ ಹೇಳಿ ಅವ್ರಿಗೆ ಕರೆಗಿಳಿ ಒಬ್ಬರೇ ಹೋಗ್ಬಿಟ್ಟು ಕೂತಿದ್ದ ಕರೆ ಕೇಳಿ. ಇವತ್ತು ಸತ್ಯನಾರಾಯಣ್ ಅಂತ ಅಧಿಕಾರಿ ಒಬ್ಬರೇ ಅಲ್ಲ, ಇದು ಹಿಂದಿನ ದಿನಗಳಲ್ಲಿ ನಮ್ಮ PWD ಇಲಾಖೆಗೂ KRSಗೂ ನಾಗರಿಕ ಸನ್ಮಾನ. ಯಾಕೆ ಅಂದ್ರೆ ವಸತಿ ಬಂದಿದ್ವಿ. ಯಾವಾಗ ಜಯಣ್ಣ ಅಂತ ಒಬ್ಬ ಕಡು ಭ್ರಷ್ಟ ಅಧಿಕಾರಿ, ಅವರು ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಇಂಜಿನಿಯರ್, ಏನ್ ಮಾಡಿದ ಕೆಲಸ ಏನ್ ಮಾಡಿದ್ರು ಅಂದ್ರೆ ಚಿಕ್ಕ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹಣ ಸಂಪಾದಿಸೋದು ಹೇಗೆ ಅಂತ ಹೇಳ್ಕೊಡಕ್ ಬಂದಿದ್ರು. ನಾವು ಕೇಳಕ್ ಬಂದ್ವಿ. 5,70,00,000 ಬರೀ ಮನೇಲೆ ಸಿಕ್ತು. ನಾವು ತಿಳ್ಕೊಬೇಕಲ್ಲ, ಯಾಕಂದ್ರೆ ಇಷ್ಟು ಅವಧಿ ನಾವೆಲ್ಲ ಬಾರಿ ಹಸುಗಳು ಕಟ್ಕೊಂಡು ರೈತರು ಜೀವನ ಮಾಡ್ತಾ ಇರೋರು. ಸರ್ ನಮಗೂ ಹೇಳ್ಕೊಡಿ, ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಬರೋವತ್ತಿಗೆ ಅಂತ ಪರಮ ಪ್ರಾಮಾಣಿಕ ಅಧಿಕಾರಿ ನಾಪತ್ತೆಯಾಗಿ ಹೋಗ್ಬಿಟ್ಟಿದ್ದ. ಅವತ್ತು ಅವ್ರ ಕುರ್ಚಿಗೆ ನಾವು ಸನ್ಮಾನ ಮಾಡಿದ್ವಿ. ಇದೇ ಕಚೇರಿ ಮುಖ್ಯ ಇಂಜಿನಿಯರ್. ಅವತ್ತು ಇಡೀ ಸ್ಟಾಫ್ನೆಲ್ಲ ಕೇಳಿದಾಗ
ಒಬ್ರು ಐ ಡಿ ಕಾರ್ಡ್ ಹಾಕಿರ್ಲಿಲ್ಲ, ನಿಮ್ ಪದನಾಮ ಏನು ಅಂತ ಅಂದ್ವಿ. ಇಲ್ಲ ಸರ್ ಇವತ್ತು ನಾವು ಬಿಟ್ಟು ಬಂದಿದೀವಿ, ಅಲ್ಲಿದೆ ಇಲ್ಲಿದೆ ಕತೆ ಹೇಳಿದ್ರು, ನಾವು ನೆಕ್ಸ್ಟ್ ಬಂದಾಗ ಇರಬೇಕು ಅಂದ್ವಿ. ಇವತ್ತು ಅದನ್ನು ನೋಡೋಣ, ಯೋಚನೆ ಮಾಡ್ತೀವಿ ಹೆಂಗೆ ನಮ್ಮ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಈಗ ಗೊತ್ತಾಗುತ್ತೆ. ಈಗ ಸಂಬಂಧಪಟ್ಟದ್ದು ಬರಲಿ, ಬಂದಾಗ ನಾವು ಇದ್ರ ಬಗ್ಗೆ ನಮ್ಮ ಒಂದು ಹೋರಾಟಕ್ಕೆ ಏನು ಮಾಹಿತಿ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ನೀವು ಕೂಡ ಲೈವ್ ನೋಡ್ತಾ ಇರೋರು ಗಮನಿಸಬಹುದು. ಈಗ ಗುತ್ತಿಗೆದಾರರು ಅಂದ್ರೆ ಮೂರು ಪಕ್ಷದ ಆಲ್ಮೋಸ್ಟ್ ಆಲ್ ಮುಖಂಡರೇ ಇರ್ತಾರೆ, ಪಕ್ಷದ JCB ಪಕ್ಷದ ಮುಖಂಡರುಗಳೇ ಇರ್ತಾರೆ. ಅವರು ಕೂಡ ಏನು ತೊಡೆ ತೊಟ್ಟಿ ಬಬ್ಬರಿಸುವಂತಹ ಮುಖಂಡರುಗಳು ಕೂಡ ಇಲ್ಲಿ ಇಂಜಿನಿಯರ್ಗಳಿಗೆ ಕಮಿಷನ್ ಕೊಡದೆ ಅವರು ಒಂದು ಸೈನು ಹಾಕಲ್ಲ, ಇಲ್ಲಿ ಮಂಡಿ ಬಗ್ಸಿಬಿಡ್ತಾರೆ. ಹಾಗಾಗಿ ಈ ಸಮಸ್ಯೆಗಳಿದಾವೆ. ಈ ರೀತಿಯಾಗಿ ಈಗ ಅಧಿಕಾರಿಗಳನ್ನ ಈಗ ಸರ್ KRS ಪಕ್ಷ ಹೋರಾಟಕ್ಕೆ ನಿಂತಿದೆ ಅಂದ್ರೆ ಇವತ್ತು ನಾವಿವತ್ತು ಸುಮ್ಮನೆ ಸಾಂಕೇತಿಕವಾಗಿ ಬಂದಿರೋದು. ಇದು ಮುಂದೆ ನೂರಾರು ಜನ, ಸಾವಿರಾರು ಜನ ಇದಕ್ಕೆ ನ್ಯಾಯ, ಪರ್ಯಾಯ, ತಾರ್ಕಿಕ ಅಂತ್ಯ ಕಾಣೋ ತನಕ ಬಿಡಲ್ಲ. ನಮ್ಮ ಸೈನಿಕರಲ್ಲಿ ಇನ್ನೂ ಬರ್ತಾ ಇದ್ದಾರೆ. ಇದಕ್ಕೆ ಇವತ್ತು ಏನು ಒಬ್ಬ ಅಧಿಕಾರಿ ನೆನ್ನೆ ಮನವಿ ಮಾಡ್ಕೊಂಡ್ರು, ಸರ್ ನೀವು ಹೇಳಿದ್ರೆ ಕೆಲಸ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಕಡಿಮೆ ಪ್ರಮಾಣದ 25 ಜನ ಬಂದಿದ್ದೀವಿ. ಇದು ನೂರಾರು ಜನ, ಸಾವಿರಾರು ಜನ ಬಂದು ಇದಕ್ಕೆ ಕಂಪ್ಲೀಟ್ ಆಗಿ ಹಾಸನ ಜಿಲ್ಲೆಯಲ್ಲಿ ಇನ್ನ ಸಾರ್ವಜನಿಕರ ಏನ್ ಪಕ್ಕ ಕಗ್ಗೊಲೆ ಮಾಡ್ತಿದ್ದಾರೆ, ಇದು ನಿಲ್ಲಬೇಕು. ಇದು ಪರೋಕ್ಷ ಕೊಲೆ. ಯಾಕೆಂದ್ರೆ ಇವ್ರು ಮಾಡ್ತಿರೋ ಒಂದು ಈ ಅನೈತಿಕ ಚಟುವಟಿಕೆಗಳು ಮಾಡ್ತಾರಲ್ಲ, ಆತರ ಈ ಅವೈಜ್ಞಾನಿಕವಾಗಿ ಈ ಕಾರ್ಯನಿರ್ವಹಣೆ ಮಾಡಿರೋ ಒಂದು ಪ್ರತಿಫಲವಾಗಿ ಇವತ್ತು ಸಾರ್ವಜನಿಕರು ಸಾಯ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಯಾರು ಹೊಣೆ? ಇದನ್ನು KRS ಪಕ್ಷನೇ ಪ್ರಶ್ನೆ ಮಾಡ್ಬೇಕಾ? ನೀವು ಲಕ್ಷ ಸಂಬಳ ತಾಂತಾ ಇದ್ರಲ್ಲ, ನೀವು ಆ ಅನ್ನಕ್ಕಾರು ನ್ಯಾಯವಾಗಿ ಕೆಲಸ ಮಾಡಿ ಅಂತ ಈ ಮೂಲಕ KRS ಪಕ್ಷ ಆಗ್ರಹ ಮಾಡ್ತಾ ಇದೆ.